ಹಾಯ್ ಹಲೋ ನಮಸ್ಕಾರ ನೀತಿ ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ ಪ್ರೀತಿಯ ಸುಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಪ್ಲೇಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ವಿವಾದ ಆಗಿದ್ದಂಥ, ತುಂಬ ಜನ ಗೂಗಲ್ ಮಾಡಿ ಈ ವ್ಯಕ್ತಿ ಯಾರು, ಈ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ತಿಳ್ಕೊಂಡಂತಹ ಒಬ್ಬ ಸ್ಪೆಷಲ್ ವ್ಯಕ್ತಿಯ ಬಳಿ, ಅವರ ಜಾಗಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಗೌರಿಗದ್ದೆ. ಗೌರಿಗದ್ದೆ ಅಂದಿದ ತಕ್ಷಣ ನಮ್ಮ ಮಲೆನಾಡು ಭಾಗದ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ನಿಮಗೆಲ್ಲ ಗೊತ್ತಾಗಿಲ್ಲ ಅಂದರೆ ಅವಧೂತ ವಿನಯ್ ಗುರೂಜಿ ಅಂದಿದ ತಕ್ಷಣ ಅವ್ರು ನೆನಪಾಗ್ತಾರೋ ಇಲ್ವೋ ಗೊತ್ತಿಲ್ಲ, ರೀಸೆಂಟಾಗಿ ಆದ ಒಂದಷ್ಟು ಕಾಂಟ್ರವರ್ಸಿಗಳಂತೂ ನೆನಪಾಗೇ ಬಿಡುತ್ತೆ. ಸೊ ಹಾಗಿದ್ರೆ ಮತ್ತಿನ್ಯಾಕ್ ತಡ, ಇವತ್ತು ನನ್ನ ಜೊತೆಗೆ ನೀವು ಕೂಡ ಗೌರಿಗದ್ದೆಯ ವಿನಯ್ ಗುರೂಜಿ ಅವರ ಆಶ್ರಮಕ್ಕೆ ಬರಬಹುದು. ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಲೇಬೇಕು. ಯಾಕಂದರೆ ನಾನು ಸಿಕ್ಕಾಪಟ್ಟೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಲ್ವಾ. ಹೆಂಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ? ಸೊ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿನಯ್ ಗುರೂಜಿ ಅಥವಾ ಗೌರಿಗದ್ದೆ ಆಶ್ರಮ, ಈ ಆಶ್ರಮದ ಬಗ್ಗೆ ತಿಳ್ಕೊಬೇಕು ಅನ್ನೋದು ತುಂಬ ಜನಕ್ಕಿರುವಂಥ ಒಂದು ಆಸಕ್ತಿ. ನನಗೆ ತುಂಬ ಜನ ತುಂಬ ಸಲ ಕೇಳಿದ್ದಾರೆ, ನೀವು ವಿನಯ್ ಗುರೂಜಿ ಭಕ್ತೆ ಅಂತೆ, ಹೌದಾ? ವಿನಯ್ ಗುರೂಜಿ ಹೆಂಗೆ, ಅವ್ರು ಹೇಳೋದೆಲ್ಲ ಸತ್ಯನಾ, ನಿಜವಾಗತ್ತಾ ಅಂತ. ಸೊ ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋ ಕೆಲಸನ ಈ ವಿಡಿಯೋದಲ್ಲಿ ಮಾಡ್ತೀನಿ. ಇನ್ನು ತುಂಬ ಜನ ನಿನಗೆ ತಲೆ ಕೆಟ್ಟಿದೆ, ನೀನು ಹೋಗಿ ಅವ್ರನ್ನ ನಂಬ್ತೀಯಾ, ನಿಮ್ಮ ಗುರೂಜಿ ಏನು ಮಹಾನ, ಹಾಗೆ ಹೀಗೆ ಅಂತ ಕಾಲು ಎಳ್ದೋರು ಇದ್ದಾರೆ. ಸೊ ನಾನು ತುಂಬ ಜನಕ್ಕೆ ಉತ್ತರನೇ ಕೊಡೋಕೆ ಹೋಗಿಲ್ಲ, ಯಾಕೆ ಕೊಡಬೇಕು ಅಂತ. ಆದರೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಹಾಗಿದ್ರೆ ಇನ್ಯಾಕೆ ತಡ, ಏನು ಕತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ವಿನಯ್ ಗುರೂಜಿ ನನಗೆ ಗೊತ್ತಾಗಿ, ಅಥವಾ ವಿನಯ್ ಗುರೂಜಿ ಬಗ್ಗೆ ನಾನು ತಿಳ್ಕೊಂಡು ಸುಮಾರು 15 ವರ್ಷ ಆಯಿತು. ಯಾರೋ ಹೋಗ್ತಾರೆ, ಯಾರೋ ನಂಬ್ತಾರೆ, ಮೀಡಿಯಾದಲ್ಲೆಲ್ಲ ಬಂದುಬಿಡ್ತು ಅಂತ ಖಂಡಿತವಾಗಿಯೂ ನಾನು ವಿನಯ್ ಗುರೂಜಿನ ನಂಬಿಲ್ಲ ಮತ್ತು ಅವ್ರ ಆಶ್ರಮಕ್ಕೂ ಹೋಗಿಲ್ಲ. ನಾನು 15 ವರ್ಷಗಳಿಂದ ವಿನಯ್ ಗುರೂಜಿ ಅವರನ್ನು ನೋಡ್ತಾ ಇದ್ದೀನಿ, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಆ ಆಶ್ರಮಕ್ಕೆ ಹೋಗಿದ್ದೀನಿ. ಆ ಆಶ್ರಮ ಶುರುವಾದ ದಿನದಿಂದ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆಯಲ್ಲ, ಅಲ್ಲಿವರೆಗೂ ಕೂಡ ನಾನು ಆ ಆಶ್ರಮಕ್ಕೆ ಹೋಗಿ ಬರುವಂಥ ಒಬ್ಬ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬರು. ಹಾಗಿದ್ರೆ ವಿನಯ್ ಗುರೂಜಿನ ಯಾಕೆ ನಂಬಿದೆ? ವಿನಯ್ ಗುರೂಜಿ ಅಂದರೆ ನಿಜವಾಗ್ಲೂ ಅವರು ಗುರೂಜಿನ, ಅವ್ರ ಜ್ಯೋತಿಷಿನ, ಅವರ ಅವಧೂತರ, ಅವ್ರ ವಯಸ್ಸೇನು, ಅವ್ರ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಈ ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ನಮ್ಮ ಮನೆ ಎನ್ ಆರ್ ಪುರ ಅಂದರೆ ನರಸಿಂಹರಾಜಪುರ, ಅಲ್ಲಿಂದ ಹರಿಹರ್ಪುರ ಅಂದರೆ ವಿನಯ್ ಗುರೂಜಿಯವರ ಆಶ್ರಮಕ್ಕೆ 30 ಕಿಲೋಮೀಟ್ರ್ ಆಗುತ್ತೆ. ಇದು ಹರಿಹರ್ಪುರ ಸರ್ಕಲ್. ನೀವು ಲೆಫ್ಟ್ ಹೋದರೆ ಶೃಂಗೇರಿ ಹೋಗ್ತೀರಾ, ಸ್ಟ್ರೈಟ್ ಹೋದರೆ ಹರಿಹರ್ಪುರ ಆಶ್ರಮಕ್ಕೆ ಹೋಗ್ತೀರಾ. ಸೊ ಇಲ್ಲಿ ವಿನಯ್ ಗುರೂಜಿಯವರ ಆಶ್ರಮ ಇದೆ. ಇದು ಕಾಳ್ನಾಯಕನ ಕಟ್ಟೆ ಅಂತ. ಇಲ್ಲಿ ಲೆಫ್ಟ್ ತೊಗೊಂಡು ಒಂದು 5 ಕಿಲೋಮೀಟ್ರ್ ಹೋದರೆ ನಿಮಗೆ ಗುರೂಜಿಯವರ ಆಶ್ರಮ ಸಿಗುತ್ತೆ. ತುಂಬ ಜನರು ಕೇಳುವಂಥ ಪ್ರಶ್ನೆ, ವಿನಯ್ ಗುರೂಜಿ ಜ್ಯೋತಿಷ್ಯನಾ ಅಂತ. ಖಂಡಿತವಾಗಿಯೂ ಅವರೇ ಹೇಳ್ತಾರೆ, ದಯವಿಟ್ಟು ನನ್ನ ಜ್ಯೋತಿಷಿ, ಸ್ವಾಮೀಜಿ, ಗುರೂಜಿ ಅಂತೆಲ್ಲ ಕರೀಲೇಬೇಡಿ ಅಂತ. ನಾನು ದೇವರೂ ಅಲ್ಲ, ನನಗೆ ಆ ಥರದ್ದು ಯಾವ ವಿಚಾರವೂ ಇಲ್ಲ ಅನ್ನೋದನ್ನು ಅವರೇ ಹೇಳ್ತಾರೆ. ಅವರನ್ನು ವಿನಯ್ ಗುರೂಜಿ ಅಂತ ಕರೆಯೋದು ನಮ್ಮಂಥವ್ರು. ಕೆಲವರು ವಿನಯ್ ಅಣ್ಣ ಅಂತ ಕರೀತಾರೆ, ಕೆಲವರು ಗುರೂಜಿ ಅಂತ ಕರೀತಾರೆ. ಅವ್ರನ್ನ ಯಾರ್ಯಾರು ಹೆಂಗೆ ನೋಡ್ತಾರೋ ಹಂಗೆ ಕರೀತಾರೆ. ವಿನಯ್ ಗುರೂಜಿಗೆ ಯಾವುದೋ ಒಂದು ಶಕ್ತಿ ಇದೆಯಾ ಅಂದರೆ ಖಂಡಿತವಾಗಿಯೂ ಶಕ್ತಿ ಇದೆ ಅನ್ನೋದನ್ನು ನಾನು ನಂಬ್ತೀನಿ. ಯಾಕಂದರೆ ನನಗೊಂದಷ್ಟು ಅನುಭವಗಳು ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನು ಅನುಭವ ಆಯಿತು ಅಂತ ನೀವು ಏನಾದರೂ ಕೇಳೋದಾದರೆ, ನಾನು ವಿನಯ್ ಗುರೂಜಿನ ಸಾಕ್ಷಾತ್ ದೇವರು ಅಂತ ಖಂಡಿತವಾಗಿಯೂ ಹೇಳಲ್ಲ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ ಅಥವಾ ಶಿವ ಈ ಥರ ನಾನು ಖಂಡಿತ ಹೇಳಲ್ಲ. ಆ ಮನುಷ್ಯನೂ ಮನುಷ್ಯನೇ. ಆದರೆ ಅವರಲ್ಲೊಂದು ಶಕ್ತಿ ಇದೆ, ಅವರಲ್ಲೊಂದು ಎನರ್ಜಿ ಇದೆ ಅನ್ನೋದನ್ನಂತೂ ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಗುರೂಜಿಗಳು ನಿಮ್ಮ ಜೀವನದಲ್ಲಿ ಹಿಂದೆ ಏನಾಗಿದೆ ಅನ್ನೋದನ್ನು ಹೇಳ್ತಾರೆ, ಈಗ ನಡೀತಾ ಇರೋದೇನು ಅನ್ನೋದನ್ನು ಹೇಳ್ತಾರೆ. ಅವರೆಲ್ಲರಿಗಿಂತ ಡಿಫ್ರೆಂಟ್ ಅನಿಸೋದು ವಿನಯ್ ಗುರೂಜಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳೋದು. ನೀವು ನೋಡಿ, ತುಂಬ ಜನ ಹೇಳೋದೇನು ಗೊತ್ತಾ, ನಮ್ಮ ಭೂತಕಾಲ ನಮಗೆ ಬೇಕಾಗಿಲ್ಲ, ನಮ್ಮ ವರ್ತಮಾನ ನಮಗೆ ಬೇಕಾಗಿಲ್ಲ, ನಮ್ಮ ಭವಿಷ್ಯತ್ ನಮಗೆ ಬೇಕಾಗಿದೆ. ಅಂದರೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಬೇಕಾಗಿದೆ, ಹಿಂದಿನ ಕಟ್ಕೊಂಡು ಏನು ಮಾಡೋದು ಅಂತ ಹೇಳ್ತಾರಲ್ಲ, ಅಂಥವರು ನಿಮ್ಗೆ ಮುಂದೆ ಏನಾಗುತ್ತೆ ಅಥವಾ ಮುಂದೆ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಖಂಡಿತವಾಗಿಯೂ ನೀವು ವಿನಯ್ ಗುರೂಜಿಯವರನ್ನು ಭೇಟಿ ಆಗಲೇಬೇಕು. ಇದು ಕಮರ್ಷಿಯಲ್ ಲಾಗ್ಸ್ ಅಲ್ಲ. ಆ ಆಶ್ರಮದವ್ರು ನನಗೆ ದುಡ್ಡು ಕೊಟ್ಟು ನಾನು ಈ ಲಾಗ್ಸ್ ಮಾಡ್ತಿರೋದಲ್ಲ. ಇದು ನನ್ನ ಸ್ವಂತ ಲಾಗ್ಸ್. ಎಸ್, ನನ್ನ ಅನುಭವವನ್ನು ನಾನು ಹೇಳಲೇಬೇಕು ಅನ್ನೋದ್ರಿಂದ ತುಂಬ ಅನುಭವಗಳು ನನಗಾಗಿದೆ. ಹೇಳಬಹುದಾದ ಒಂದು ಅನುಭವವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ನಾನು ವಿನಯ್ ಗುರೂಜಿಯವರನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡಿದೆ, ಯಾಕೆ ನಾನು ನಂಬಕ್ಕೆ ಶುರು ಮಾಡಿದೆ ಅನ್ನೋದನ್ನು ನಾನು ಈ ಲಾಗ್ಸಲ್ಲಿ ಹೇಳ್ತೀನಿ. ಇದು ವಿನಯ್ ಗುರೂಜಿಯವರ ಆಶ್ರಮದ ಎಂಟ್ರೆನ್ಸ್. ಗಾಂಧಿ ತತ್ವವನ್ನು ವಿನಯ್ ಗುರೂಜಿಯವರು ನಂಬ್ತಾರೆ, ಪ್ರತಿಪಾದಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಗಾಂಧಿ ಪ್ರತಿಮೆ ಇದೆ. ಹಾಗಂತ ಅವ್ರು ಕಾಂಗ್ರೆಸ್ ಅಂತ ಅಲ್ಲ, JDS ಅಂತ ಅಲ್ಲ, BJP ಅಂತಲ್ಲ.
ತತ್ವ ಸಿದ್ಧಾಂತಗಳನ್ನು ಅವ್ರು ನಂಬೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇದು ಗುರೂಜಿಯವರ ಆಶ್ರಮದ ಎಂಟ್ರೆನ್ಸ್ ಆಗಿದೆ. ಮೊದಲು ಸ್ವಲ್ಪ ಆಶ್ರಮ ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿದೆ. ಹಾಗಂತ ದುಡ್ಡು ಮಾಡಿಬಿಟ್ರು ದೊಡ್ಡದಾಯಿತು ಅಂತ ನಾನು ಹೇಳ್ತಾ ಇಲ್ಲ. ಇದು ಅವರದ್ದೇ ಜಾಗ. ಆ ಜಾಗದಲ್ಲಿ ಮೊದಲಿಗೆ ಹತ್ತಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗಳಿದ್ದು, ಈಗ ಅದೇ ಅವರದ್ದೇ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಾರಣ ಹೋಗೋ ಬರೋ ಭಕ್ತಾದಿಗಳ ಸಂಖ್ಯೆ, ಅವರ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿರೋದ್ರಿಂದ. ಯಾವುದ್ಯಾವುದೋ ದೂರದಿಂದ ಬರ್ತಿರ್ತಾರೆ, ದೆಹಲಿಯಿಂದ ಬರ್ತಾ ಇರ್ತಾರೆ, ಉತ್ತರ ಕರ್ನಾಟಕದಿಂದ ಬರ್ತಿರ್ತಾರೆ. ಬಂದವರು ಇಲ್ಲಿ ಆಶ್ರಮದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಊಟ, ತಿಂಡಿ, ಕಾಫಿ, ಬಿಸ್ಕೆಟು ಎಲ್ಲನೂ ಇರುತ್ತೆ, ಎಲ್ಲವೂ ಫ್ರೀ, ತಿನ್ನಬಹುದು. ಸೊ ಹಾಗಾಗಿ ಆಶ್ರಮ ಈಗ ಸ್ವಲ್ಪ ದೊಡ್ಡದಾಗಿದೆ. ವಿನಯ್ ಗುರೂಜಿಯ ವಯಸ್ಸು 35ರಿಂದ 36. ವಿನಯ್ ಗುರೂಜಿ ಅವರ ಫ್ಯಾಮಿಲಿ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಅವರ ಅಪ್ಪ ಅಮ್ಮ ಇಬ್ಬರೂ ಗೌರ್ಮೆಂಟ್ ಅಫಿಷಿಯಲ್ಸ್. ವಿನಯ್ ಗುರೂಜಿ ಒಬ್ಬ ವಿದ್ಯಾವಂತ, ಎಜುಕೇಟೆಡ್, ಇಂಜಿನಿಯರಿಂಗನ್ನು ಮುಗಿಸಿದ್ದಾರೆ. ತೀರ್ಥಹಳ್ಳಿಯ ಒಂದು ಕಾಲೇಜಿನಲ್ಲಿ ಲೆಕ್ಚರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವರಲ್ಲಿರುವ ಒಂದು ಶಕ್ತಿ ಅವರನ್ನು ಈ ಮಾರ್ಗಕ್ಕೆ, ಈ ದಾರಿಗೆ ಕರ್ಕೊಂಡು ಬಂದಿದೆ ಅನ್ನೋದನ್ನು ಅವರು ಅನೇಕ ಬಾರಿ ಹೇಳಿದ್ದಾರೆ. ಏನು ಶಕ್ತಿ ಅಂತಿದ್ದೀರಾ ಅಂದರೆ ನಾನು ಅದನ್ನು ಹೇಳ್ತೀನಿ ಖಂಡಿತವಾಗಿ. ಬಟ್ ನೀವು ಪೂರ್ತಿ ಲಾಗ್ಸನ್ನು ನೋಡಬೇಕು. ಇದು ವಿನಯ್ ಗುರೂಜಿಯವರ ಆಶ್ರಮದಲ್ಲಿ ಇರುವಂಥ ದೇವರುಗಳ ಪ್ರತಿಷ್ಠಾಪನೆ. ನಿಂತಿರುವ ಗಣಪತಿಯನ್ನು ಕೂತಿರೋ ಗಣಪತಿಯನ್ನು ನೀವು ನೋಡಿರ್ತೀರ, ಆದರೆ ನಿಂತಿರೋ ಗಣಪತಿಯನ್ನು ನೋಡಿರೋದು ಸ್ವಲ್ಪ ರೇರ್. ಇದು ನಿಂತಿರುವ ಗಣಪತಿ. ಮೊದಲು ಇಲ್ಲಿ ಇರಲಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಉಗ್ರ ನರಸಿಂಹ ಇದ್ದಾನೆ, ಅಮ್ಮನವರ ಮೂರ್ತಿ ಇದೆ, ಅಣ್ಣಪ್ಪ ಮೂರ್ತಿ ಇದೆ, ಭೂತ ಮೂರ್ತಿ ಇದೆ, ಅದರ ಜೊತೆಗೆ ಲಿಂಗ ಇದೆ, ನಾಗಾರಾಧನೆ ಮಾಡಲಾಗತ್ತೆ, ರಾಮನ ಮೂರ್ತಿ ಇದೆ. ಸೊ ಅನೇಕ ರೀತಿಯಾದಂಥ ಮೂರ್ತಿಗಳು ಇಲ್ಲಿದೆ. ನೀವು ಆಶ್ರಮಕ್ಕೆ ಹೋದರೆ ಎಲ್ಲವನ್ನೂ ನೋಡ್ಕೊಂಡು ಬರ್ಬೋದು, ಎಲ್ಲವಕ್ಕೂ ಕೈ ಮುಕ್ಕೊಂಡು ಬರ್ಬೋದು. ನಾವು ಈ ಆಶ್ರಮಕ್ಕೆ ನಾನು, ನಮ್ಮ ಪಪ್ಪ, ನಮ್ಮಮ್ಮ, ನನ್ನ ಮಗ, ನನ್ನ ಗಂಡ, ನಾವಿಷ್ಟು ಜನ ಹೋಗಿದ್ವಿ. ನನ್ನ ಮದುವೆಗೆ ಗುರೂಜಿ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿರಲಿಲ್ಲ. ಮದುವೆ ಆಗ 5 ವರ್ಷ ಆದ್ರೂ ನನ್ನ ಹಸ್ಬೆಂಡನ್ನು ವಿನಯ್ ಗುರೂಜಿಗೆ ಮೀಟ್ ಮಾಡಿಸೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಈ ಬಾರಿ ಮೀಟ್ ಮಾಡಿಸ್ಬೇಕು, ಮಗನಿಗೆ ಆಶೀರ್ವಾದ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ದೆ. ಇದು ಹಾಲು. ಈ ಹಾಲಲ್ಲಿ ಮೊದಲು ವಿನಯ್ ಗುರೂಜಿ ಕೂತ್ಕೊಂಡು ಬಂದವ್ರನ್ನ ಮಾತಾಡಿಸ್ತಿದ್ರು. ಆದರೆ ಈಗ ಈ ಹಾಲಲ್ಲಿ ತಿರುಪತಿಯ ತಿಮ್ಮಪ್ಪನ ಸ್ಟ್ಯಾಚ್ಯೂಯಿಂದ ಹಿಡಿದು ಭೂತಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದತ್ತನನ್ನು ವಿನಯ್ ಗುರೂಜಿ ತುಂಬ ನಂಬ್ತಾರೆ. ದತ್ತಾತ್ರೇಯನಿದ್ರೆ ಎಲ್ಲವೂ ಆಗುತ್ತೆ ಅನ್ನೋದೊಂದು ನಂಬಿಕೆ ವಿನಯ್ ಗುರೂಜಿ, ಅದನ್ನು ನಮಗೂ ಕೂಡ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಅದರ ಮೂರ್ತಿ ಕೂಡ ಇಲ್ಲಿದೆ. ಮೊದಲು ಇಲ್ಲೇ ಕೂತ್ಕೊಂಡು ಹೇಳ್ತಿದ್ರು, ಈಗ ಅಲ್ಲೇ ಸ್ವಲ್ಪ ದೂರದ್ರಲ್ಲಿ ಒಂದು ಹಾಲ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಎಲ್ರಿಗೂ ಏನಿದೆ ಏನಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಸೊ ವಿನಯ್ ಗುರೂಜಿ ಅವರು ವಿದ್ಯಾವಂತರು ಅನ್ನೋದನ್ನು ಕೂಡ ನಾನು ಹೇಳಿದೆ. ವಿನಯ್ ಗುರೂಜಿಗೆ ಸ್ವತಃ ಈ ಥರ ಆಯ್ಕೆ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇರಲಿಲ್ವಂತೆ. ಆದರೆ ಸುಮ್ಮನೆ ಇದ್ರೂ ಕೂಡ ಅವ್ರಿಗೆ ಯಾರನ್ನಾರು ನೋಡಿದಾಗ ಅವ್ರ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳಬೇಕು ಅನಿಸ್ತಿತ್ತಂತೆ. ಮೊದಲೆಲ್ಲ ಅವ್ರು ಹೇಗೆ ಅಂತಂದರೆ, ಯಾರಾದರೂ ಬಂದರೆ ನಿಂಗೆ ಇವತ್ತು ಆಕ್ಸಿಡೆಂಟ್ ಆಗುತ್ತೆ, ನೀನೆಲ್ಲೂ ಹೋಗಬೇಡ ಅಂದರೆ ಅಷ್ಟು ಚಿಕ್ಕಲಿಂದ ಹೇಳೋಕ್ಕೆ ಶುರು ಮಾಡಿ, ಅದಾದ ನಂತರ ಇವತ್ತು ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ಹೇಳೋ ತನಕ ಅವ್ರ ಶಕ್ತಿ ಬೆಳೆದಿದೆ. ಸ್ವತಃ ಅವ್ರ ತಂದೆ ತಾಯಿಗೂ ಕೂಡ ಮಗ ಈ ರೀತಿಯಾಗಿ ದೈವಿಕ ಮಾರ್ಗವನ್ನು ಹಿಡಿದಿದ್ದು ಇಷ್ಟ ಇಲ್ಲ. ಮಗನನ್ನು ಒಳ್ಳೆ ಎಜುಕೇಟೆಡ್ ಮಾಡಿದರು, ಒಂದೊಳ್ಳೆ ಗೌರ್ಮೆಂಟ್ ಜಾಬಿಗೆ ಸೇರಿಸಬೇಕು ಅಂತ ಆಸೆ ಇತ್ತು ಎಲ್ಲ ತಂದೆ ತಾಯಿಯಂತೆ. ಆದರೆ ವಿಧಿ ಬರಹ ಬೇರೆ ಇತ್ತು. ಸದ್ಯ ವಿನಯ್ ಗುರೂಜಿ ಇಲ್ಲೇ ಕೂತ್ಕೊಂಡು ಎಲ್ರಿಗೂ ಏನೇನಿದೆ ಅನ್ನೋದನ್ನು ಹೇಳ್ತಾನೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಮೊದಲಿಗೆ. ಅಂದರೆ ಅವ್ರಿಗೆ ಏನೇನು ಚಿಕ್ಕ ಪುಟ್ಟದ್ರಿಂದ ಹಿಡಿದು ದೊಡ್ಡ ವಿಚಾರಗಳನ್ನು ಹೇಳ್ತಾರೆ ಅನ್ನೋದನ್ನು ನಾನು ಹೇಳ್ತೇನೆ. ನಾವು ಊರಿಗೆ ಹೋಗಿದ್ವಿ ಅಂತ ಮನೆಯಲ್ಲಿ ಮೀನು ಸಾರು ಮಾಡಿದರು. ಆದರೆ ನಾವು ತಿಂದಿರಲಿಲ್ಲ, ಮೀನು ಸಿಗಲ್ಲ ಅಂತ ಮೀನು ಸಾರು ಮಾಡಿಟ್ಟು ನಾವು ಇಲ್ಲಿಗೆ ಬಂದಿದ್ದು. ನಮ್ಮಮ್ಮನ ನೋಡ್ತಾ ಇದ್ದ ಹಾಗೆ, ಹೊಳೆ ಮೀನು ಸಾರು ಮನೇಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ಯಾ ನೀನು, ಫಸ್ಟು ನಿನ್ನ ಅಳಿಯನ ಕರ್ಕೊಂಡೋಗಿ ಊಟ ಹಾಕು ಅಂತ ಹೇಳಿದ್ರು. ಅಂದರೆ ಅಲ್ಲಿಂದ ಅವ್ರು ಶುರು ಆಗಿಬಿಡುತ್ತೆ. ಯಾರಾದರೂ ಭೇಟಿ ಆಗಕ್ಕೆ ಬಂದಿದ್ದರೆ ಒಂದು 50 ಜನ ಇರಲಿ, ಒಂದು 150 ಜನ ಇರಲಿ. ನಾವು ಹೋದಾಗಲೂ ಹಾಗೇನೆ ಒಂದು 60 ಜನ ಇದ್ದರು. ಅದರಲ್ಲಿ ಒಬ್ಬರು ಮಂತ್ರಾಲಯದಿಂದ ಪ್ರಸಾದ ತಗೋ ಬಂದಿದ್ರು. ಆ 50 ಜನರಲ್ಲಿ ಅವ್ರನ್ನ ಕರೆದ್ಬಿಟ್ಟು, ಓಹೋ ರಾಯರ ಭಕ್ತ ಬಾರಪ್ಪ, ಮಂತ್ರಾಲಯ ದರ್ಶನ ಹೇಗಾಯಿತು ಅಂತ ಕರೆದ್ರು. ಎಲ್ರಿಗೂ ಆಶ್ಚರ್ಯ ಅನಿಸುತ್ತೆ. ನಮಗೆಲ್ಲ ತೀರಾ ಕಾಮನ್ ಆಗಿದೆ, ಯಾಕಂದರೆ ನಾವು 10-15 ವರ್ಷದಿಂದ ನೋಡ್ತಿರೋದ್ರಿಂದ ಅವ್ರು ಏನು ಹೇಳ್ತಾರೆ ಏನು ಬಿಡ್ತಾನೆ ಅನ್ನೋದು ನಮಗೆ ಚೆನ್ನಾಗೇ ಗೊತ್ತಿರೋದ್ರಿಂದ ನಮಗೆ ತೀರಾ ಕಾಮನ್ ಅನಿಸಿದೆ. ಬಟ್ ಹೊಸದಾಗಿ ನೋಡೋರಿಗೆ ಈ ಮನುಷ್ಯಂಗೆ ಹೆಂಗೆ ಗೊತ್ತಾಯಿತು ಅವರು ಮಂತ್ರಾಲಯಕ್ಕೆ ಹೋಗಿದ್ದು ಅಂತ ಅನಿಸುತ್ತೆ. ವಿನಯ್ ಗುರೂಜಿ ತುಂಬ ಬ್ಯುಸಿ ಇದ್ದರು. ಅವ್ರು ಹೋಗುವಾಗ ಮಾತನಾಡಿಸಿದ್ದು ನನ್ನ ಈ ಥರ.
ಅನೇಕ ಬಾರಿ ನಾನು ಅಲ್ಲಿಗೆ ಭೇಟಿ ಕೊಟ್ಟಿರೋದ್ರಿಂದ ನಾನು ಚೆನ್ನಾಗೇ ಗೊತ್ತಿದೆ. ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ನಾನು TV5 ನನ್ನ ಹಸ್ಬೆಂಡು ಪಬ್ಲಿಕ್ ಟಿವಿ ಇಬ್ಬರಿಗೂ ಬಾಯ್ ಅಂತ ಹೇಳಿ ಹೊರಟ್ರು. ಎಸ್, ವಿನಯ್ ಗುರೂಜಿ ನಾನು ಯಾಕೆ ನಂಬ್ತೀನಿ ಅಂತ ಹೇಳ್ತೀನಿ ಅಂದಿದ್ದೆ ನಿಮಗೆ. ನಾನು PUC ಓದಬೇಕಾದ್ರೆ ನಾನು ಈ ಆಶ್ರಮಕ್ಕೆ ಹೋಗಿದ್ದೆ ನನ್ನ ಕಸಿನ್ಸ್ ಜೊತೆಗೆ. ಎಲ್ಲರೂ ಹೇಳ್ತಾ ಇದ್ರು ಇವ್ರ ಬಗ್ಗೆ, ಕೇಳೋಣ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅವತ್ತು ನನಗೆ ಅವ್ರು ಹೇಳಿದ್ದು ಇಷ್ಟೇ, ನಾನು PUC ಕಾಮರ್ಸ್ ತೊಗೊಂಡಿದ್ದು, ಕಾಮರ್ಸ್ ಓದ್ತಾ ಇದ್ದೆ. ನೀನು ಮುಂದೆ ಜರ್ನಲಿಸ್ಟ್ ಆಗ್ತೀಯಾ, ಒಬ್ಬ ಡಾನ್ ಕೈ ಕೆಳಗೆ ಕೆಲಸ ಮಾಡ್ತೀಯಾ ಅಂತ. ನಾನು ಯಾವ ಜರ್ನಲಿಸ್ಟು, ಯಾವ ಡಾನು, ಈ ಗುರೂಜಿಗೇನೋ ತಲೆ ಕೆಟ್ಟಿದೆ ಅನಿಸುತ್ತೆ, ಏನೇನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. PUC ಆದಮೇಲೆ ನಾನು ಸಹ್ಯಾದ್ರಿ ಕಾಲೇಜಿಗೆ ಬಂದಾಗ ನನಗೆ ಸೀಟ್ ಸಿಕ್ಕಿದ್ದು ಜರ್ನಲಿಸಮ್ ತಗೊಂಡೆ. ಅದಾದಮೇಲೆ ನನಗೆ ಕೆಲಸ ಸಿಕ್ಕಿದ್ದು ಪ್ರಜಾ ಟಿವಿಯಲ್ಲಿ. ನಾನು ಮೊದಲು ಆ್ಯಂಕರ್ ಅಂತ TV ಸ್ಕ್ರೀನಲ್ಲಿ ಬಂದಿದ್ದು ಪ್ರಜಾ ಟಿವಿಯಲ್ಲಿ. ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಪ್ರಜಾ ಟಿವಿಯ ಇನ್ವೆಸ್ಟರ್ ಮುತ್ತಪ್ಪ ರೈ. ಸೊ ಅಲ್ಲಿಗೆ ನನಗೆ ಗುರೂಜಿ ಹೇಳಿದ್ದಕ್ಕೆ ಕನೆಕ್ಟ್ ಆಯಿತು. ನಾನು ಜರ್ನಲಿಸ್ಟ್ ಆದೆ, ಒಬ್ಬ ಡಾನ್ ಕೈ ಕೆಳಗೆ ಕೆಲಸ ಮಾಡೋ ಪರಿಸ್ಥಿತಿನೂ ಇತ್ತು. ಸೊ ಅಲ್ಲಿಂದ ನಾನು ವಿನಯ್ ಗುರೂಜಿಯನ್ನು ತುಂಬ ಸ್ಟ್ರಾಂಗಾಗಿ ನಂಬೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನಗೆ ನೀನು ಕೆಲಸ ಚೇಂಜ್ ಮಾಡ್ತೀಯಾ, ಈ ಚಾನಲ್ಗೆ ಹೋಗ್ತೀಯಾ, ನಾನು ಕೇಳ್ತಾನೆ ಇರಲಿಲ್ಲ. ನೀವು ಈಗೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹೋದರೆ, ನೀವೇನು ಗುರೂಜಿ ಹತ್ರ ನಾನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಆಗುತ್ತೆ ಅಂತ ಕೇಳಲೇಬೇಡಿ, ನೀವು ಸುಮ್ಮನೆ ಹೋಗಿ ಕೂತ್ಕೊಳ್ಳಿ. ಏನೋ ಮನೆ ಕಟ್ಟೋ ಯೋಚನೆ ಮಾಡಿದ್ಯಾ, ಆಗುತ್ತೆ ಹೋಗು ಅಂತ ಹೇಳ್ತಾರೆ. ನೀನು ಏನೇ ಅಂದ್ಕೊಂಡ್ರು ಅದಾಗಲ್ಲ ಬಿಡು ಅಂತಲೂ ಹೇಳ್ತಾರೆ. ಸೊ ಅದೇ ಅವರ ಸ್ಪೆಷಾಲಿಟಿ. ಈ ಕಾರಣಕ್ಕೆ ನಾನು ವಿನಯ್ ಗುರೂಜಿನ ತುಂಬ ನಂಬ್ತೀನಿ. ಅನೇಕ ವಿಚಾರಗಳು ನನ್ನ ಜೀವನದಲ್ಲಿ ಆಗಿದೆ, ಎಲ್ಲವನ್ನು ನಾನು ಇಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೇಳಬಹುದಾದ ಕೆಲವೊಂದಷ್ಟು ವಿಚಾರವನ್ನು ನಾನು ಇಲ್ಲಿ ಹೇಳಿದ್ದೀನಿ. ವಿನಯ್ ಗುರೂಜಿನ ಕಂಡ್ರೆ ತುಂಬ ಜನಕ್ಕಾಗಲ್ಲ, ತುಂಬ ಕಾಂಟ್ರವರ್ಸಿ ಆಗಿದೆ. ಹೌದು, ಸೆಲೆಬ್ರಿಟಿಗಳಿದ್ದಲ್ಲಿ ಗಾಸಿಪ್ ಕಾಮನ್ ಅನ್ನೋ ಹಾಗೇನೆ, ಅಥವಾ ಯಾರೋ ಒಬ್ಬರ ಹೆಸರು ಉತ್ತುಂಗದಲ್ಲಿದೆ ಅಂತ ಅಂದಾಗ ಅವ್ರ ವಿಚಾರದಲ್ಲಿ ಕಾಂಟ್ರವರ್ಸಿ ಅಂಟ್ಕೊಳ್ಳುತ್ತೆ. ಅದು ನಾನು ಆಗಲೇ ಹೇಳ್ದಂಗೆ ಇವ್ರು ದೇವರು ಅಂತ ನಾನು ಹೇಳಲ್ಲ. ಇವರಲ್ಲಿ ಒಂದು ಶಕ್ತಿ ಇದೆ. ಯಾರನ್ನಾದರೂ ನೋಡಿದ್ರೆ ಮುಂದೆ ಇವ್ರ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು, ಭವಿಷ್ಯತ್ತನ್ನು ಹೇಳುವಂಥ ಶಕ್ತಿ ಇದೆ ಈ ಮನುಷ್ಯನಲ್ಲಿ ಅನ್ನೋದನ್ನು ನಾನು ನಂಬ್ತೀನಿ. ಅದನ್ನು ಹೊರತುಪಡಿಸಿ ಇವ್ರು ದೇವರು ಅಂತ ನಾನು ಹೇಳಲ್ಲ. ನೀವಿವರು ನಂಬ್ತಿರೋ ಬಿಡ್ತಿರೋ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಆದರೆ ನಾನಂತೂ ಖಂಡಿತವಾಗಿಯೂ ವಿನಯ್ ಗುರೂಜಿನ ನಂಬ್ತೀನಿ. ನನ್ನ ಮಗನಿಗೆ ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ವಾಪಸ್ ಹೊರಟ್ವಿ. ವಿನಯ್ ಗುರೂಜಿ ಬಗ್ಗೆ ನಿಮ್ಗೆ ಏನೇನು ಡೌಟ್ ಇದೆಯೋ ಅದನ್ನು ನೀವು ನನಗೆ ಕೇಳ್ಬೋದು. ಕೊನೆಯದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟು ದುಡ್ಡು ತಗೊಳ್ತಾರೆ ಅನ್ನೋದು ತುಂಬ ಜನರ ಪ್ರಶ್ನೆ. 15 ವರ್ಷದಲ್ಲಿ ವಿನಯ್ ಗುರೂಜಿ ಭವಿಷ್ಯವನ್ನು ಹೇಳೋದಕ್ಕೆ ₹1 ಯಾವ ವ್ಯಕ್ತಿಗಳ ಕೈಯಲ್ಲೂ ನಾನು ತಗೊಂಡಿದ್ದು ನೋಡೇ ಇಲ್ಲ. ಅವ್ರಿಗೆ ಚಾಕ್ಲೇಟ್ ಅಂದರೆ ಇಷ್ಟ, ಬಿಸ್ಕೆಟ್ ಅಂದರೆ ಇಷ್ಟ, ಅದನ್ನು ನೀವು ತೊಗೊಂಡೋಗಿ ಕೊಟ್ಟರೆ ಪ್ರೀತಿಯಿಂದ ಇಸ್ಕೊಂಡು ತಿಂತಾರೆ, ಅಲ್ಲಿರೋರಿಗೆ ಕೊಡ್ತಾರೆ. ಬಿಟ್ಟರೆ ದುಡ್ಡನ್ನು ಇಸ್ಕೊಂಡಿದ್ದು ನಾನು ನೋಡೂ ಇಲ್ಲ, ದುಡ್ಡು ಇಸ್ಕೊಳ್ಳೋದು ಇಲ್ಲ. ಮತ್ತು ಆ ಮನುಷ್ಯ ಹೇಗೆ ಅಂದರೆ, ಆ ಮನುಷ್ಯನಿಗೆ ಮೂಡಿದ್ದಂಗೆ ದಾರಿಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಮನೆ ನೋಡ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡು ಅಂತ ಹೇಳಿ ಡ್ರೈವರ್ಗೆ, ಆ ಮನೆಯೊಳಗೆ ಹೋಗಿ ನಿಮ್ಗೆ ಹೀಗೀಗ ಆಗುತ್ತೆ ಮುಂದೆ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಎಷ್ಟೋ ಜನ ಕ್ಯೂ ನಿಂತ್ಕೊಂಡಿರ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ. ಅವ್ರ ಮನೆಗೆ ಹೋಗಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ಅವ್ರು ಮಾಡೋದು. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಅನೇಕ ಚಿತ್ರನಟ ನಟಿಯರು, ಮಯೂರಿ, ಹಾಗೆಯೇ ಆನಂದ್, ಅನೇಕರು ಇಲ್ಲಿ ಬಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಎಲ್ಲರೂ ಇವರು ನಂಬೋದು ಇದೇ ಕಾರಣಕ್ಕೆ. ನೀವೇ ಹೋದರೂ ನಿಮಗೆ ಅದು ಆಶ್ಚರ್ಯ ಅನಿಸುತ್ತೆ. ಸೊ ಹೋಗಬೇಕು ಅಂತ ಅಂದ್ಕೊಂಡವರು ಹೋಗಿ ಬನ್ನಿ. ಇದೆಲ್ಲ ಬುರುಡೆ, ನಾವು ನಂಬಲ್ಲ ಅಂತ ಅನ್ನೋರು ಬೇಡ, ಹೋಗಬೇಡಿ. ಯಾಕಂದರೆ ನಿಮ್ಮ ವೈಯಕ್ತಿಕ ವಿಚಾರಗಳು. ನಿಮ್ಗೇನು ನಂಬಬೇಕು ಅನಿಸುತ್ತೆ ಅದನ್ನು ನಂಬಬೇಕು, ಏನು ನಂಬಾರ್ದು ಅನಿಸುತ್ತೆ ಅದನ್ನು ನಂಬಾರ್ದು. ಸೊ ನಂಬಿಕೆ ಇದ್ದವರು ಒಂದು ಸತಿ ಹೋಗಿ ಬನ್ನಿ, ನಿಮಗೂ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗತ್ತೆ. ಸೊ ಈ ಲಾಗ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಏನಾದರೂ ಡೌಟ್ ಇದ್ದರೆ ಈ ಆಶ್ರಮದ ಬಗ್ಗೆ ಅಥವಾ ಗುರೂಜಿ ಬಗ್ಗೆ ಇನ್ನೂ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಖಂಡಿತ ನನಗೆ ಗೊತ್ತಿರೋದಂತೂ ನಾನು ಹೇಳ್ತೀನಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.